ಜಮ್ಮು ಕಾಶ್ಮೀರ ಎರಡಾಗಿ ವಿಭಜನೆ, ಫೇರ್, ಎರಡಾಗಿ ವಿಭಜನೆ ಸಂಕಟ ತರ್ತಾ ಇದೆ ಭಾಳ ಜನಕ್ಕೆ. ಅದು ಆದರೆ ಒಂದಾಗಿ ಇದ್ದಾಗ ಅದು ಪ್ರತ್ಯೇಕ ದೇಶದಂತೆ ನಡ್ಕೋತಾ ಇತ್ತು, ದೇಶದ ಭೂಪಟದ ಒಳಗಡೆ ಇದ್ದರು, ಇಲ್ಲಿಯ ಎಲ್ಲ ಲಾಭಗಳನ್ನು ಪಡ್ಕೊಂಡು ಅಂತ ಯಾರಿಗೂ ಬೇಜಾರಾಗಲಿಲ್ವೇನು? ಯಾರಿಗೂ ವಿಭಜನೆ ಆದಾಗ ನೋವ ಜಮ್ಮು ಮತ್ತು ಕಾಶ್ಮೀರ, ಲಡಾಖ್ ಅಂಡ್ ಇದು ಅಂತ ಹೇಗಾಗತ್ತೆ? ನಮ್ಮ ಭೂಪಟದ ಒಳಗೆ ಇದ್ದು ಪ್ರತ್ಯೇಕ ಬಾವುಟ ಇಟ್ಕೊಂಡು ಪ್ರತ್ಯೇಕ ಕಾನೂನಿನಲ್ಲಿ ಆ ಜನ ಬಂದು ಬೆಂಗಳೂರಿನಲ್ಲಿ ಜಮೀನು ತಗೋಬೋದು, ಸೈಟ್ ತಗೋಬೋದು, ಇನ್ಕ್ಲೂಡಿಂಗ್ ದ ಮಿನಿಸ್ಟರ್ಸ್ ಹು ಹ್ಯಾವ್ ರೂಲ್ಡ್ ದಟ್ ಸ್ಟೇಟ್. ಇಲ್ಲಿಯವ್ರು ಯಾರು ಅಲ್ಲಿಗೆ ಹೋಗೋಂಗಿಲ್ಲ, ಅಲ್ಲೇನು ಖರೀದಿ ಮಾಡೋಂಗಿಲ್ಲ ಅಥವಾ ತೊಗೊಳಂಗಿಲ್ಲ ಅನ್ನೋ ಕಾನೂನುಗಳನ್ನು ಮಾಡಿಕೊಂಡು ಪ್ರತ್ಯೇಕ ದೇಶದಂತೆ ದೇಶದ ಒಳಗಡೆಯೇ ಮರಿ ದೇಶದಂತೆ ಇದ್ದಾಗ ನಾಚಿಕೆ ಆಗಲಿಲ್ಲ ಯಾರಿಗೂ? ಆಗ ಕುರುಡ್ರು, ಈಗ ಮಾತ್ರ ಕಾಣಿಸ್ತಿದೆ. ಈಗ ವಿಭಜನೆ ಆದಾಗ ನೋವಾಗತ್ತೆ, ಆಗ ನೋವಾಗಲಿಲ್ವಾ? ಏನಪ್ಪ ನಮ್ಮ ದೇಶದೊಳಗಡೆನೇ ಇನ್ನೊಂದು ದೇಶ ಇದೆ ಅಂತ. ಸರ್ಟನ್ ವಿಚಾರಗಳಿಗೆ ಕೃಷಿ ಕಾನೂನು ಪ್ರೈಮ್ ಮಿನಿಸ್ಟರ್ ಆಗಲಿ ಅಥವಾ ಮತ್ತೊಬ್ಬರಾಗಲಿ ಅದನ್ನು ಅಡ್ರೆಸ್ ಮಾಡಿದ ರೀತಿ ಸರಿ ಇಲ್ಲ. ರೈತರನ್ನ ಆ ಪರಿಪ್ರಮಾಣದಲ್ಲಿ ಅಷ್ಟು ದಿನ ಅಲ್ಲ ಆ ಥರ ಮಾಡೋಕ್ಕೆ ಬಿಡಬಾರ್ದಾಗಿತ್ತು. ಫೇರ್ ಅದು ಫೇರ್, ಒಪ್ಕೋಬೇಕು ಅದನ್ನು ಯಾರೇ ಆಗಲಿ.